ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ನಮ್ಮ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ ಟೊಮ್ಯಾಟೊ, ಬಿ ಹಾಗಲಕಾಯಿ, ಸಿ ನುಗ್ಗೆಕಾಯಿ, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ. ಇನ್ನು ಎರಡನೆಯ ಪ್ರಶ್ನೆ, ಮನುಷ್ಯನ ಅತಿದೊಡ್ಡ ಶತ್ರು ಎಂದು ಯಾವ ಜೀವಿಯನ್ನು ಕರೆಯಲಾಗುತ್ತದೆ? ಎ ಇಲಿಗಳು, ಬಿ ಸೊಳ್ಳೆ, ಸಿ ಮೊಸಳೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆ. ಇನ್ನು ಮೂರನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವಂತಹ ಏಕೈಕ ದೇಶ ಯಾವುದು? ಎ ರಷ್ಯಾ, ಬಿ ಚೈನಾ, ಸಿ ಕೊರಿಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಇನ್ನು ನಾಲ್ಕನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಒಟ್ಟು ಎಷ್ಟು ಭಾಷೆಗಳನ್ನು ಮಾತನಾಡುತ್ತಾರೆ? ಎ 7,100, ಬಿ 8,200, ಸಿ 6,600, ಡಿ 7,010 ಭಾಷೆಗಳನ್ನು. ಸರಿಯಾದ ಉತ್ತರ ಆಪ್ಷನ್ ಎ 7,100. ಇನ್ನು ಐದನೆಯ ಪ್ರಶ್ನೆ, ಯಾವುದನ್ನು ಪಂಚನದಿಗಳ ಜಿಲ್ಲೆ ಎಂದು ಕರೆಯಲಾಗುತ್ತದೆ? ಎ ನಮ್ಮ ಬೆಂಗಳೂರು, ಬಿ ವಿಜಯನಗರ, ಸಿ ಹಾಸನ, ಡಿ ಕೋಲಾರ ಜಿಲ್ಲೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ. ಇನ್ನು ಆರನೆಯ ಪ್ರಶ್ನೆ, ಗಾಂಧೀಜಿ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಗುಜರಾತ್, ಬಿ ಅಸ್ಸಾಂ, ಸಿ ಬಿಹಾರ್, ಡಿ ರಾಜಸ್ಥಾನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್. ಇನ್ನು ಏಳನೆಯ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಪೊಲೀಸರನ್ನ ಹೊಂದಿರುತ್ತದೆ? ಎ ಕೊರಿಯಾ, ಬಿ ಜಪಾನ್, ಸಿ ರಷ್ಯಾ, ಡಿ ಅಮೆರಿಕಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಇನ್ನು ಎಂಟನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಆನೆ, ಬಿ ತಿಮಿಂಗಳ, ಸಿ ಶಾರ್ಕ್, ಡಿ ಸಿಂಹವನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಳ. ಇನ್ನು ಒಂಬತ್ತನೆಯ ಪ್ರಶ್ನೆ, ಭಾರತದ ಮೊಟ್ಟ ಮೊದಲನೆಯ ಶ್ರೀಮಂತರು ಎಂದು ಯಾರನ್ನ ಕರೆಯುತ್ತಾರೆ? ಎ ಗೌತಮ್ ಅದಾನಿ, ಬಿ ಮುಕೇಶ್ ಅಂಬಾನಿ, ಸಿ ರತನ್ ಟಾಟಾ, ಡಿ ಸಲ್ಮಾನ್ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಕೇಶ್ ಅಂಬಾನಿ. ಇನ್ನು ಹತ್ತನೆಯ ಪ್ರಶ್ನೆ, ಹೃದಯವನ್ನು ತಲೆಯಲ್ಲಿ ಹೊಂದಿರುವಂತಹ ಏಕೈಕ ಪ್ರಾಣಿ ಯಾವುದು? ಎ ಮೀನು, ಬಿ ಕಪ್ಪೆ, ಸಿ ಸಿಗಡಿ, ಡಿ ಆಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಗಡಿ. ಇನ್ನು 11ನೆಯ ಪ್ರಶ್ನೆ, ಯಾವ ತರಕಾರಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ ಟೊಮೆಟೊ ಸೇವನೆ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಮುಲ್ಲಂಗಿ ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ತಿನ್ನುವುದರಿಂದ. ಇನ್ನು 12ನೆಯ ಪ್ರಶ್ನೆ, ಕಡಿಮೆ ನಿದ್ದೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಯಾವ ಕಾಯಿಲೆ ಬರುವ ಸಂಭವವಿರುತ್ತದೆ? ಎ ಬಿಪಿ ಸಮಸ್ಯೆ, ಬಿ ಶುಗರ್, ಸಿ ಗ್ಯಾಸ್ಟ್ರಿಕ್, ಡಿ ಕಿಡ್ನಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
BP ಸಮಸ್ಯೆ ಬರುವ ಸಂಭವ ಕೂಡ ಇರುತ್ತದೆ. ಇನ್ನು 13ನೆಯ ಪ್ರಶ್ನೆ, ಯಾವ ಹಣ್ಣು ಮಲಬದ್ಧತೆ ಸಮಸ್ಯೆಗೆ ತುಂಬ ಒಳ್ಳೆಯದ್ದು? A ಹಲಸಿನ ಹಣ್ಣು, B ಬಾಳೆಹಣ್ಣು, C ಆರೆಂಜ್, D ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಇನ್ನು 14ನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ಸೂರ್ಯನಿಂದ ವಿಟಮಿನ್ ಡಿ ಬಿಡುಗಡೆಯಾಗುತ್ತದೆ? ಎ ಬೆಳಗ್ಗೆ, ಬಿ ರಾತ್ರಿ ವೇಳೆ, ಸಿ ಸಾಯಂಕಾಲ, ಡಿ ಮಧ್ಯಾಹ್ನದ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಇದೊಂದು ಆಹಾರ ಮೂಳೆಗಳನ್ನು ಕಲ್ಲಿನಂತೆ ಮಾಡುತ್ತದೆ. ಎ ಮೀನಿನ ಮಾಂಸ ಸೇವನೆ, ಬಿ ನೆನೆಸಿದ ಬಾದಾಮ್ ಸೇವನೆ, ಸಿ ಹೆಸರುಕಾಳು ಸೇವನೆ, ಡಿ ಬಿಳಿ ಎಳ್ಳನ್ನು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಎಳ್ಳನ್ನು ತಿನ್ನುವುದರಿಂದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.